ಕನಸುಗಳ ಬೆನ್ನತ್ತಿ. ಲರ್ನ್, ಗ್ರೋ ಅಂಡ್ ಫಾಲೋ ಯುವರ್ ಡ್ರೀಮ್ಸ್. ಪುಟಾಣಿ ಮಕ್ಕಳಿಗಾಗಿ ರಸಪ್ರಶ್ನೆ ವೇದಿಕೆ. ದಿನ 1, ಪ್ರಶ್ನೆ 5. ಪ್ರಶ್ನೆ 1. ಭೂಮಿಯ ಮೇಲಿನ ಅತಿ ದೊಡ್ಡ ಸಾಗರ ಯಾವುದು? ಆಪ್ಷನ್ ಎ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಸಿ ಪೆಸಿಫಿಕ್ ಮಹಾಸಾಗರ, ಆಪ್ಷನ್ ಡಿ ಆರ್ಕ್ಟಿಕ್ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಮಹಾಸಾಗರ. ವಿವರಣೆ. ಪೆಸಿಫಿಕ್ ಮಹಾಸಾಗರವು ಭೂಮಿಯ ಸಾಗರ ವಿಭಾಗಗಳಲ್ಲಿ ಅತಿ ದೊಡ್ಡ ಮತ್ತು ಆಳವಾದದ್ದು. ಉತ್ತರದಲ್ಲಿ ಆರ್ಕ್ಟಿಕ್ ಮಹಾಸಾಗರದಿಂದ ದಕ್ಷಿಣದಲ್ಲಿ ದಕ್ಷಿಣ ಮಹಾಸಾಗರದವರೆಗೆ ವಿಸ್ತರಿಸುತ್ತದೆ. ಪ್ರಶ್ನೆ 2. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು. ವಿವರಣೆ. ಪಂಡಿತ್ ಜವಾಹರ್ಲಾಲ್ ನೆಹರು ಆಗಸ್ಟ್ 15, 1947ರಂದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡರು. ಪ್ರಶ್ನೆ 3. ನಮ್ಮ ಸೌರವ್ಯೂಹದಲ್ಲಿ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ. ವಿವರಣೆ. ಮಂಗಳ ಗ್ರಹವನ್ನು ಸಾಮಾನ್ಯವಾಗಿ ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದರ ಮೇಲ್ಮೈ ಮಣ್ಣಿನಲ್ಲಿರುವ ಕಬ್ಬಿಣದ ಖನಿಜಗಳು ಆಕ್ಸಿಡೀಕರಣಗೊಳ್ಳುತ್ತವೆ ಅಥವಾ ತುಕ್ಕು ಹಿಡಿಯುತ್ತವೆ. ಇದರಿಂದಾಗಿ ಮಣ್ಣು ಮತ್ತು ವಾತಾವರಣವು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ. ಪ್ರಶ್ನೆ 4. ದೂರವಾಣಿಯನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಎಡಿಸನ್, ಆಪ್ಷನ್ ಬಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಆಪ್ಷನ್ ಸಿ ಐನ್ಸ್ಟೈನ್, ಆಪ್ಷನ್ ಡಿ ನಿಕೋಲಾ ಟೆಸ್ಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ವಿವರಣೆ. 1876ರಲ್ಲಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರಿಗೆ ವಿದ್ಯುನ್ಮಾನವಾಗಿ ಭಾಷಣವನ್ನು ರವಾನಿಸುವ ಕ್ರಾಂತಿಕಾರಿ ಕೆಲಸಕ್ಕಾಗಿ ದೂರವಾಣಿಗೆ ಮೊದಲ ಯುಎಸ್ ಪೇಟೆಂಟ್ ನೀಡಲಾಯಿತು. ಪ್ರಶ್ನೆ 5. ಮಾನವ ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಪಂಪ್ ಮಾಡುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಮೂತ್ರಪಿಂಡಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ.
ವಿವರಣೆ: ಹೃದಯವು ಸ್ನಾಯುವಿನ ಅಂಗವಾಗಿದ್ದು, ರಕ್ತ ಪರಿಚಲನಾ ವ್ಯವಸ್ಥೆಯ ಮೂಲಕ ದೇಹದಾದ್ಯಂತ ರಕ್ತವನ್ನು ನಿರಂತರವಾಗಿ ಪಂಪ್ ಮಾಡುತ್ತದೆ. ಅಂಗಾಂಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತದೆ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.